ಮುಹೂರ್ತ ಭಾಗ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅವ್ರು ಎಷ್ಟೇ ಡಿಸೈಡ್ ಮಾಡಿದ್ರು ಕೂಡ ತನ್ನ ಮಗನನ್ನೇ ಒಳ್ಳೆ ಮುಹೂರ್ತದಲ್ಲಿ ಅವನು ಜನನ ಆಗ್ಲಿಕ್ಕೆ ಮುಹೂರ್ತವನ್ನು ಇಡ್ಲಿಕ್ಕೆ ಆಗ್ಲಿಲ್ಲ. ನಾವೊಂದು ವ್ರತ ಮಾಡ್ತಾ ಇದೀವಿ, ಒಂದು ಪೂಜೆ ಮಾಡ್ತಾ ಇದೀವಿ ಅಂದ್ರೆ ನನ್ನ ಸ್ಟೇಟಸ್ ಹಾಕೊಳ್ಳೋಕ್ಕೋಸ್ಕರ ನಾನು ಪೂಜೆ ಮಾಡ್ತಾ ಇದ್ದೀನಿ. ಅದನ್ನ ಯಾಕೆ ಮಾಡಬೇಕು ಅಂತ ನಾವು ಮಾಡ್ತಾ ಇಲ್ಲ. ಸೊ ಈಗ ಮಗು ಈ ರೀತಿಯ ಪರಿಸ್ಥಿತಿನಲ್ಲಿ ಹುಟ್ಟದೇ ಇರಲಿ ಅನ್ನೋ ತರ ಪೂರ್ವದಲ್ಲೇ ಒಂದಷ್ಟು ಸಂಸ್ಕಾರಗಳನ್ನು ಮಾಡೋದ್ರ ಮುಖಾಂತರ ಈ ರೀತಿಯ ಸಮಸ್ಯೆಗಳನ್ನ ತಪ್ಪಿಸಬಹುದಾ? ಈಗ ವಿವಾಹ ಮಾಡ್ಕೊಳ್ಳುವಂತಹ ಮುಹೂರ್ತ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಟ್ರೆಂಡ್ ಜೊತೆಗೆ ಹೋಗ್ತಾ ಇದೀವಿ, ಸಂಸ್ಕಾರ ಜೊತೆ ಹೋಗ್ತಾ ಇಲ್ಲ. ಈಗ ಲವ್ ಮಾಡ್ಬಿಟ್ಟಿದಾರಪ್ಪ, ಅವ್ರ ಜಾತಕ ಹೊಂದಾಣಿಕೆ ಆಗ್ತಾ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕು? ಈ ಸಾಲಾವಳಿ ಯಾಕೆ ನೋಡ್ಬೇಕು ಅಂತ ಇಲ್ಲಿ ಇಂಪಾರ್ಟೆಂಟ್. ಈಗ ಎಕ್ಸಾಂಪಲ್, ನಾವು ಪುರುಷ ಒಂದು ಗಂಡು ಮಗು ನನಗೆ ಬೇಕು ಅಂತಂದ್ರೆ ವಂಶಾವಳಿ ಕಾಯಿಲೆಗಳು ಬರುತ್ತೆ. ನೀವಿಬ್ರು ಗಂಡ ಹೆಂಡತಿ ಚೆನ್ನಾಗೇ ಇದ್ದೀರಾ, ಮಗು ಕಾಯಿಲೆ ಬಂದಿದೆಯಲ್ಲ, ಇದಕ್ಕೆ ಯಾರು? ಇದರಲ್ಲಿ ನನಗೆ ನೀವು ಇಷ್ಟು ಹೊತ್ತು ಹುಟ್ಟಿದ ಮೇಲೆ ಆಗಬಹುದಾದ ಸಮಸ್ಯೆಗಳ ಬಗ್ಗೆ ನೀವು ಪರಿಹಾರಗಳನ್ನು ತಿಳಿಸ್ತಾ ಹೋದ್ರಿ. ಈಗ ಒಂದು ಹಲ್ಲು ಹುಟ್ಟಿದ್ರೆ, ಬಾಯಿದ್ದು ಹುಟ್ಟಿದ್ರೆ ಎಲ್ಲ ಹೇಳಿದ್ರೆ. ಬಟ್ ಇದು ಯಾವುದು ಆಗದೇ ಇರುವ ಹಾಗೆ ಪೂರ್ವದಲ್ಲಿ ಒಂದಷ್ಟು ನಾವು ಪ್ರಿಕಾಷನರಿ ಮೆಜರ್ಸ್ ಅಂತ ಏನು ಹೇಳ್ತೀವಿ, ಹೀಗೆ ತಗೊಳ್ಳೋದಕ್ಕೆ ಸಾಧ್ಯವೇ? ಈಗ ನಮ್ಮಲ್ಲೆಲ್ಲ ಈ ಗರ್ಭ ಸಂಸ್ಕಾರ ಅನ್ನೋದು ಇವತ್ತಿನ ಕಾಲದಲ್ಲೂ ಟ್ರೆಂಡು, ಹಳೆ ಕಾಲದಿಂದ ಕೂಡ ನಾವು ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ. ಸೊ ಈಗ ಮಗು ಈ ರೀತಿಯ ಪರಿಸ್ಥಿತಿನಲ್ಲಿ ಹುಟ್ಟದೇ ಇರಲಿ ಅನ್ನೋ ಥರ ಯಾವುದಾದ್ರೂ ಒಂದು ಏನು ಪೂರ್ವದಲ್ಲೇ ಒಂದಷ್ಟು ಸಂಸ್ಕಾರಗಳನ್ನು ಮಾಡೋದ್ರ ಮುಖಾಂತರ ಈ ರೀತಿಯ ಸಮಸ್ಯೆಗಳನ್ನ ತಪ್ಪಿಸಬಹುದಾ? ಈ ಗರ್ಭಿಣಿ ಹೆಂಗಸರು ನೋಡ್ತಾ ಇರ್ತಾರೆ, ಈ ತರದ ಓಕೆ ಹೀಗಾದ್ರೆ ದೋಷ, ಹಾಗಾದ್ರೆ ಇದಕ್ಕಿಂತ ಮುಂಚೆನೆ ಇದಕ್ಕೊಂದು ಪ್ರಿಕಾಷನ್ ಆಗಿ ಏನಾದ್ರು ತಗೊಳ್ಬೋದು. ಯಾಕಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ಜ್ಯೋತಿಷ್ಯ ಅಂದ್ರೆ ಹೇಗೆ ನಂಬ್ತೀವಿ ಅಂದ್ರೆ, ಮಳೆ ಬರುತ್ತೆ ಕೊಡೆ ಹಿಡ್ಕೊಂಡು ಹೋಗು ಅನ್ನೋ ಜ್ಯೋತಿಷ್ಯ ಅಂತ. ಕರೆಕ್ಟ್. ಸೊ ಕೊಡೆ ಹಿಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನೀನ್ ಮಳೆಯಲ್ಲಿ ನೆನಿತೀಯ, ಜ್ವರ ಬರುತ್ತೆ, ಅದರಿಂದ ಆಚೆ ನಿಮೋನಿಯಾ ಆಗ್ಬೋದು, ಮುಂದೆ ಕೊರಿಬೋದು. ಮಳೆ ಬರುತ್ತೆ ಕೊಡೆ ಹಿಡ್ಕೊಂಡು ಹೋಗೋದನ್ನ ಜ್ಯೋತಿಷ್ಯ. ಸೊ ಈ ರೀತಿ ಹುಟ್ಟುವುದಕ್ಕಿಂತ ಪೂರಕವಾಗಿ ಇದಕ್ಕೆ ಏನು ಪ್ರಿಕಾಷನರಿ ಮೆಜರ್ಸ್ ಅನ್ನುವ ತರಹದ ಯಾವ್ದಾದ್ರು ಪರಿಹಾರಗಳು ಇದೆಯಾ? ಮತ್ತೆ ನೋಡಿ, ಮತ್ತೆ ಇದು ಜನನದಿಂದನೇ ಶುರುವಾಗುತ್ತೆ. ಜನನದಿಂದ ಮರಣದವರೆಗೆ ಷೋಡಶ ಸಂಸ್ಕಾರಗಳು, 16 ಸಂಸ್ಕಾರಗಳು. ಆ ಸಂಸ್ಕಾರಗಳಲ್ಲಿ ಇದೆಲ್ಲ ಬರುತ್ತೆ. ಇದರಲ್ಲಿ ವಿವಾಹದಿಂದ ಶುರುವಾಗುತ್ತೆ. ಆಕ್ಚುಲಿ ವಿವಾಹ ಮಾಡ್ಕೊಳ್ಳುವಂತಹ ಮುಹೂರ್ತ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ತುಂಬಾ ಜನ ಕೇಳ್ತೀನಿ, ಇವತ್ತು ಏನಾಗಿದೆ, ಟ್ರೆಂಡ್ ಜೊತೆಗೆ ಹೋಗ್ತಾ ಇದೀವಿ, ಸಂಸ್ಕಾರ ಜೊತೆ ಹೋಗ್ತಾ ಇಲ್ಲ. ನಾವೊಂದು ವ್ರತ ಮಾಡ್ತಾ ಇದೀವಿ, ಒಂದು ಪೂಜೆ ಮಾಡ್ತಾ ಇದೀವಿ ಅಂದ್ರೆ ನನ್ನ ಸ್ಟೇಟಸ್ ಹಾಕೊಳ್ಳೋಕ್ಕೋಸ್ಕರ ನಾನು ಪೂಜೆ ಮಾಡ್ತಾ ಇದ್ದೀನಿ. ಅದನ್ನ ಯಾಕೆ ಮಾಡಬೇಕು ಅಂತ ನಾವು ಮಾಡ್ತಾ ಇಲ್ಲ. ನೋಡಿ, ಈ ಟ್ರೆಂಡ್ ಜೊತೆಗೆ ಹೋಗೋ ವಿಧಿ ಇದೆಯಲ್ಲ, ಇದು ಅಷ್ಟೊಂದು ಶುಭದಾಯಕವಾದಲ್ಲ. ಇದನ್ನ ನಾವು ಫಾಲೋ ಮಾಡಬಾರ್ದು. ಷೋಡಶ ಸಂಸ್ಕಾರಗಳಿದೆಯಲ್ಲ, ಇದು ಬಹಳ ಮುಖ್ಯಮ್ಮ. ಮಗುವಿನ ಜನನದಿಂದನೇ ಶುರುವಾಗುತ್ತೆ. ಒಂದು ಮುಹೂರ್ತ ಇದೆಯಲ್ಲ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಏನು ಮಾಡ್ತಾ ಇದ್ದೀವಿ, ಪಾಣಿಗ್ರಹಣ ಅಂದರೆ ನನ್ನ ಮಗುವನ್ನು ಯಾಕೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಪಿತೃದೋಷಗಳು ಗಂಡು ಮಕ್ಕಳಿಗೆ ಮಾತ್ರ, ಹೆಣ್ಮಕ್ಳಿಗಿಲ್ಲ. ಯಾಕೆ ಅಂದ್ರೆ, ಯಾವಾಗ ನೀವು ಕನ್ಯಾದಾನವನ್ನ ಮಾಡ್ತಿರೋ, ಆ ಕನ್ಯಾದಾನ ಮಾಡಿದ ತಕ್ಷಣನೇ ಪಿತೃಋಣಗಳೆಲ್ಲ ನಿವಾರಣೆ ಆಗ್ಬಿಡುತ್ತೆ. ಆ ಹೆಣ್ಣು ಮಗುವಿಗಿರುವ ಎಲ್ಲ ದೋಷಗಳು ನಿವಾರಣೆ ಆಗ್ಬಿಡುತ್ತೆ. ಅಷ್ಟು ಶ್ರೇಷ್ಠವಾದಂಥದ್ದು ಪಾಣಿಗ್ರಹಣ ಅಂದ್ರೆ, ನನ್ನ ಮಗುವನ್ನ ನೀನು ಕೊಡ್ತಾ ಇದ್ದೀನಿ ತಗೊಳಪ್ಪ, ನೀನು ನಿನ್ನ ವಂಶ ಬೆಳಿಲಿಕ್ಕೋಸ್ಕರ ನಾನು ದಾನವನ್ನ ಕೊಡ್ತಾ ಇದ್ದೀನಿ ನಿನ್ಗೆ ಅಂತ. ಆವಾಗ ಆ ಮಗುವಿನ ಎಲ್ಲ ಪಿತೃಋಣಗಳೆಲ್ಲ ನಿವಾರಣೆ ಆಯ್ತು. ಇಲ್ಲೇನಾಗ್ತಾ ಇದೆ ಪ್ರಾಬ್ಲಮ್ಸು, ಪಾಣಿಗ್ರಹಣ ಅಂದ್ರೆ ಇಬ್ರು ಮುಖ ನೋಡುವಂತ ಒಂದು ಸಮಯ. ಬಟ್ ನಾವೇನ್ ಮಾಡ್ತಾ ಇದೀವಿ, ಹಿಂದಿನ ದಿನನೇ ಕೈ ಹಿಡಿಸಿ ನಿಲ್ಸ್ಬಿಡ್ತೀವಿ ರಿಸೆಪ್ಷನ್ ಅಲ್ಲಿ. ಅಲ್ಲಿಂದನೇ ಪ್ರಾಬ್ಲಮ್ಗಳು ಶುರು ಆಗುವಂಥದ್ದು. ಇದಾದ ತಕ್ಷಣ ಗರ್ಭದಾನ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಶುಭ ನಕ್ಷತ್ರಗಳಲ್ಲಿ, ಪಂಚಮ ಭಾವಗಳಲ್ಲಿ ಶುಭ ಗ್ರಹಗಳಿರುವಾಗ, ಪುತ್ರ ಸಂತಾನಕ್ಕಾಗಿ ಪಂಚಮ ಭಾವದಲ್ಲಿ ಪುರುಷ ರಾಶಿಗಳಾಗಿ ಪುರುಷ ಗ್ರಹಗಳಿರುವಾಗ, ಸ್ತ್ರೀ ಅಪೇಕ್ಷೆಗಾಗಿ ಅಂದರೆ ಹೆಣ್ಣು ಮಗುವಿನ ಅಪೇಕ್ಷೆ ಆದರೆ ಪಂಚಮ ಭಾವದಲ್ಲಿ ಶುಭ ಗ್ರಹಗಳು, ಸ್ತ್ರೀ ರಾಶಿಯಾಗಿ ಸ್ತ್ರೀ ಗ್ರಹಗಳ ಸಂಬಂಧ ಇದ್ದಾಗ ಗರ್ಭದಾನವನ್ನು ಮಾಡಿದ್ರೆ ಅತ್ಯಂತ ಶ್ರೇಷ್ಠವಾದ ಮಗು ಜನನವಾಗ್ತದೆ. ಗುರುಗಳು, ಇದನ್ನ ಸರಳ ಭಾಷೆನಲ್ಲಿ ಹೇಳ್ಬಹುದಾ? ಈಗ ನಾವು ವೈದಿಕ ಭಾಷೆನಲ್ಲಿ ಮಾತನಾಡಿದ್ವಿ, ಈಗ ಇದನ್ನ ಬಹಳ ಸರಳೀಕೃತವಾಗಿ ಇದನ್ನ ನಾವು ಹೇಳ್ಬಹುದಾದ್ರೆ, ಈಗ ಪುತ್ರ ಸಂತಾನದ ಅಪೇಕ್ಷೆ ಗಂಡು ಮಗು ಬೇಕು ಅಂತಂದ್ರೆ, ಹೌದು, ಗಂಡ ಹೆಂಡತಿಯ ದಾಂಪತ್ಯ
ಯಾವ ದಿನ ನಡಿಬೇಕು ಒಳ್ಳೆ ಮುಹೂರ್ತವನ್ನ ಫಿಕ್ಸ್ ಮಾಡುವಂಥದ್ದು. ಅದಕ್ಕೆ ನೋಡಿ ಆಗಿನ ಕಾಲದಲ್ಲಿ ವಿಷನ್ ಕೂಡ ಇಂಪಾರ್ಟೆಂಟ್. ಮಗು ಹುಟ್ಟಬೇಕಂದ್ರೆ ನಿನ್ನ ಆಲೋಚನೆ ಅಂತಾನೆ ಹುಟ್ಟುತ್ತೆ ಅಂತ. ಅದಕ್ಕೆ ಮಗು ಗಂಡ ಹೆಂಡತಿ ಮಲಗುವಂತ ರೂಮಲ್ಲಿ ಆಗಿನ ಕಾಲದಲ್ಲಿ ಒಂದು ಮಗುವಿನ ಸುಂದರವಾಗಿರೋ ಮಗುವಿನ ಫೋಟೋ ಹಾಕ್ತಾ ಇದ್ರು. ಯಾಕಂದ್ರೆ ದಿನ ಬೆಳಗ್ಗೆ ಎದ್ದ ತಕ್ಷಣ ಮಗು ನೋಡಿದ್ರೆ ನನ್ಗೆ ಈ ತರ ಮಗು ಬೇಕು ನನಗೆ ಅಂತ ಅವ್ರ ಅಪೇಕ್ಷೆ ಪಟ್ರೆ ಅಂತ ಮಗು ಆಗತ್ತೆ ಅಂತ. ಇದನ್ನೇ ಮುಹೂರ್ತ ಭಾಗದಲ್ಲಿ ಹೇಳ್ತಾರೆ. ಯಾವ ಸಮಯದಲ್ಲಿ ಶುಭ ಗ್ರಹಗಳು ಪುರುಷ ಗ್ರಹಗಳ ಸಂಬಂಧ, ಪಂಚಮ ಭಾವ ಪುತ್ರ ಭಾವ ಇದಕ್ಕೆ ಸಂಬಂಧ ಇರುತ್ತೋ ಆಗ ನೀನ್ ಮುಹೂರ್ತ ಇಟ್ಕೊಟ್ಟು ಆಗ ಗರ್ಭದಾನ ಆದ್ರೆ ಅಂದ್ರೆ ಕನ್ಸೀವ್ ಆದ್ರೆ ಆ ಸಂದರ್ಭದಲ್ಲಿ ಒಳ್ಳೆ ಸತ್ಸಂತಾನ ಪ್ರಾಪ್ತಿ ಆಗತ್ತೆ ಅಂತ. ಇದನ್ನ ಇನ್ನೊಂಚೂರು ಸರಳೀಕೃತವಾಗಿ ಹೇಳ್ಬಹುದಾ? ಅಂದ್ರೆ ಈ ಪುರುಷ ನಕ್ಷತ್ರಗಳು ಯಾವುದು, ಇದ್ರ ಬಗ್ಗೆ ಒಂಚೂರು ಡೀಟೇಲ್ ಆಗಿ ಹೇಳ್ಬಹುದಾ? ಈಗ ಎಕ್ಸಾಂಪಲ್ 5ನೇ ಮನೆ ರವಿ ಕುಜ ಗುರುವಿನ ಮನೆಯನ್ನ ನಾವು ಪುರುಷ ಗ್ರಹಗಳು ಅಂತ ಕರಿತೀವಿ. ಈಗ ಎಕ್ಸಾಂಪಲ್ ನಾವು ಪುರುಷ ಒಂದು ಗಂಡು ಮಗು ನನಗ್ ಬೇಕು ಅಂತಂದ್ರೆ ಸಾಯಂಕಾಲ ಅಂದ್ರೆ ಸೂರ್ಯ ಮುಳುಗಿದ ನಂತರ ಬ್ರಾಹ್ಮಿ ಮುಹೂರ್ತದವರೆಗೆ ಯಾವ ಮುಹೂರ್ತದಲ್ಲಿ ನನಗೆ 5ನೇ ಮನೆ ಅಂದ್ರೆ ಪುತ್ರ ಸ್ಥಾನಕ್ಕೆ ಗುರುವಿನ ಸಂಬಂಧ ಬರ್ತದೋ, ಗುರುವಿನ ಭಾವ ಆಗಿರುತ್ತೋ, ಗುರುವಿಗೆ ಸಂಬಂಧಪಟ್ಟಂತ ನಕ್ಷತ್ರ ಇರುತ್ತೋ ಆ ಸಂದರ್ಭದಲ್ಲಿ ಒಂದು ಮುಹೂರ್ತವನ್ನ ಫಿಕ್ಸ್ ಮಾಡ್ಕೊಡ್ಬೇಕು ನಾವು. ತಿಥಿಗಳು ಕೂಡ ಇದು ತುಂಬಾ ದೊಡ್ಡ ವಿಷಯ ಅಮ್ಮ. ಇದು ಏನಂದ್ರೆ ಯಾವ್ಯಾವ ಸಮಯದಲ್ಲಿ ಆ ಹೆಣ್ಣು ಮಗುವಿಗೆ ಮತ್ತು ಆ ಪುರುಷನಿಗೆ ಕಾಮೋದ್ರೇಕ ಉಂಟಾಗುವಂತಹ ದೇಹದ ಅಂಗಾಂಗಗಳಿರ್ತದೆ ಅಂತ ಮುಹೂರ್ತವನ್ನ ಇಟ್ಕೊಟ್ಟು ಆ ಸಂದರ್ಭದಲ್ಲಿ ಎಗ್ಗು ಮತ್ತು ವೀರ್ಯ ಉತ್ಪತ್ತಿ ಆಗುವ ಸಮಯವನ್ನ ನಾವು ಇಟ್ಕೊಟ್ಟು ಆಗ ಅವರು ಗರ್ಭದಾನವನ್ನ ಮಾಡಿದ್ರೆ ಸತ್ಸಂತಾನ ಪ್ರಾಪ್ತಿ ಆಗತ್ತೆ ಅಂತ. ಜೊತೆಗೆ ಋತುಮತಿ ಆದ 5 ದಿನ ನಿಷಿದ್ಧ. 5 ದಿನ ಆದ್ಮೇಲೆ ಬೆಸಮಾಸಗಳು ಮತ್ತು ಸಮಮಾಸಗಳು. ಬೆಸಮಾಸಗಳಲ್ಲಿ ಗರ್ಭದಾನ ಮಾಡಿದ್ರೆ ಪುರುಷ ಸಂತಾನವೆಂತಲೂ, ಅದೇ ಸಮದಿನಗಳಲ್ಲಿ ಮಾಡಿದ್ರೆ ಹೆಣ್ಣು ಸಂತಾನವೆಂತಲೂ, ಈ ತರದ್ದೆಲ್ಲ ಮುಹೂರ್ತ ಭಾಗದಲ್ಲಿ ಹೇಳಿದ್ದಾರೆ. ಇದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತೀವಿ ನಾವು ಅಂದ್ರೆ ಗರ್ಭ ಸಂಸ್ಕಾರ ಅನ್ನುವಂಥದ್ದು ಇಲ್ಲಿಂದ ಪ್ರಾರಂಭ ಆಗ್ತದೆ. ಅದಾದ್ಮೇಲೆ ತಾಯಿ ಗರ್ಭಿಣಿ ಆಗ್ಬಿಡ್ತಾಳೆ. ಅವಳು ಗರ್ಭಿಣಿ ಆದ ತಕ್ಷಣ 3ನೇ ತಿಂಗಳಲ್ಲಿ ಪುಂಸವನವನ್ನ ಮಾಡಬೇಕು. ಅದಾದ್ಮೇಲೆ 6 ಮತ್ತು 8ನೇ ತಿಂಗಳಲ್ಲಿ ಸೀಮಂತವನ್ನ ಮಾಡಬೇಕು. ಇದೆಲ್ಲ ಗರ್ಭವನ್ನ ಗಟ್ಟಿ ಮಾಡ್ಲಿಕ್ಕೆ ಸಂಸ್ಕಾರವನ್ನ ನೋಡುವಂತ ಒಂದು ಪ್ರಕ್ರಿಯೆ. ಈ ರೀತಿಯಾಗಿ ನಾವೆಲ್ಲ ಸಂಸ್ಕಾರಗಳನ್ನ ಸರಿಯಾಗಿ ಮಾಡ್ಕೊಂಡು ಬಂದ್ರೆ ಸತ್ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ. ಅದಕ್ಕೋಸ್ಕರ ನಾವು ಈ ಗರ್ಭ ಸಂಸ್ಕಾರ ಅನ್ನೋ ವಿಧಿ ಇದೆಯಲ್ಲ, ಇದು ಬಹಳ ವಿಶೇಷವಾಗಿರುವಂಥದ್ದು. ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಜ್ಯೋತಿಷ್ಯ ವಾಸ್ತು ಸಂಬಂಧಪಟ್ಟಂತ ಅನೇಕ ಕೋರ್ಸ್ಗಳಿದೆ. ಮತ್ತೆ ಮೈಸೂರಲ್ಲಿ ಕೂಡ ಓಪನ್ ಯೂನಿವರ್ಸಿಟಿಯಲ್ಲಿ ಇವಾಗ ಜ್ಯೋತಿಷ್ಯ ವಿಭಾಗವನ್ನು ಶುರು ಮಾಡಿದೀವಿ. ಯಾಕಂದ್ರೆ ಅದರಲ್ಲಿ ಒನ್ ಆಫ್ ದಿ BOS ಮೆಂಬರ್ ಕೂಡ ನಾನು. ತುಂಬಾ ಜನಕ್ಕೆ ಈ ಜ್ಯೋತಿಷ್ಯವನ್ನ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಕಲಿಬೇಕು, ನಾವೊಂದು ಅಕಾಡೆಮಿಕ್ ಆಗಿ ಕಲಿಬೇಕು ಅಂದ್ರೆ ಅವರು ಅನೇಕ ಸಂಸ್ಥೆಗಳಿಗೆ ಅಫಿಲಿಯೇಷನ್ಸ್ ಇದೆ, ಅವರೆಲ್ಲ ಅಲ್ಲಿ ಅಧ್ಯಯನ ಮಾಡ್ಬೋದು. ನಾನು ಯಾಕೆ ಈ ಟಾಪಿಕ್ ಹೇಳಿದೆ ಅಂದ್ರೆ ಅಲ್ಲಿ ಒಂದು ಕೋರ್ಸನ್ನು ಕೂಡ ತರಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತಾ ಇದೀವಿ. ಅಂದ್ರೆ ಗರ್ಭ ಸಂಸ್ಕಾರ ಅನ್ನುವಂಥದ್ದನ್ನೇ ಒಂದು ಕೋರ್ಸ್ ಆಗಿ ಮಾಡಿ ಅದರ ತಿಳುವಳಿಕೆಯನ್ನ ಎಲ್ಲರಿಗೂ ಕೊಡ್ಬೇಕು ಅಂತ. ಆಗ ಖಂಡಿತವಾಗೂ ಒಂದಷ್ಟು ಬದಲಾವಣೆಗಳಾಗ್ತದೆ. ಮುಂಚೆ ತರ ಇಲ್ಲಮ್ಮ, ಈಗ ತುಂಬಾ ಜನ ಬದಲಾವಣೆ ಆಗಿದ್ದಾರೆ, ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ತಿಳ್ಕೊಂಡ್ ಮಾಡಿದಾಗ ಏನಾಗುತ್ತೆ, ಅದು ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ. ಒಂದ್ ಸಹಜವಾಗಿ ಅಂದ್ರೆ ಈ ಜ್ಯೋತಿಷ್ಯ ಅಂತ ಬಂದಾಗ ನಮ್ಗೆಲ್ರಿಗೂ ಕೂಡ ತುಂಬಾ ಬೇಗ ನೆನಪಾಗೋದು ರಾವಣ. ಒಬ್ಬ ಪ್ರಕಾಂಡ ಜ್ಯೋತಿಷಿಯಾಗಿದ್ದವನು ರಾವಣ. ಸೊ ಅದ್ಭುತ ಜ್ಯೋತಿಷಿ ಕೂಡ. ಇವನು ತನ್ನ ಮಗ ಏನು ಇಂದ್ರಜಿತು ಇಂತಹದ್ದೇ ದಿನದಲ್ಲಿ ಹೀಗೆ ಹುಟ್ಟಬೇಕು, ಇದೇ ಕುಂಡಲಿಯ ಪ್ರಕಾರ ಹುಟ್ಟಬೇಕು ಅಂತ ಪ್ಲಾನ್ ಮಾಡಿದವನು ರಾವಣ. ಆದ್ರೂ ಕೂಡ ಮಗ ಅಲ್ಪಾಯುವಾಗಿ ಹುಟ್ಟುತ್ತಾನೆ, ಅದು ಶನಿಯ ದೃಷ್ಟಿಯಿಂದ. ಬಹುಶಃ ಎಲ್ಲೋ ಒಂದ್ ಕಡೆ ಎಂಥ ಪ್ರಕಾಂಡ ಜ್ಯೋತಿಷಿ ಇದ್ರು ಕೂಡ ಪ್ರಕಾಂಡ ಜ್ಯೋತಿಷಿ ಇದ್ರೂ ಕೂಡ ಪ್ರಕೃತಿಗೆ ವಿರುದ್ಧವಾಗಿ ಅಥವಾ ಕರ್ಮಫಲಗಳಿಗೆ ವಿರುದ್ಧವಾಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತಾ, ಹೇಗೆ? ಅದಕ್ಕೆ ಹೇಳದ್ ನಾನು ಇದನ್ನ ದುಷ್ಕರ್ಮ ಮತ್ತು ಸತ್ಕರ್ಮ ಅಂತ. ನಾವು ಏನೇ ಡಿಸೈಡ್ ಮಾಡಿದ್ರು ನೋಡಿ, ನಾವೇನ್ ಮಾಡ್ತೀವಿ, ಮಗು ಹುಟ್ಟಿದ ತಕ್ಷಣನೇ ಮಗು ಜಾತಕವನ್ನು ನೋಡ್ಬಿಟ್ಟು ಅಯ್ಯೋ ಮಗುಗೆ ಹಿಂಗ ಆಗ್ಬಿಟ್ಟಿದೆ, ಮಗುಗೆ ಅಂಗವಿಕಲ ಆಗ್ಬಿಟ್ಟಿದೆ ಅಥವಾ ಆರೋಗ್ಯ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಮಗುಗೆ 5 ವರ್ಷ 6 ವರ್ಷ ಆದ್ರೂ ಮಾತು ಬರ್ತಾ ಇಲ್ಲ, ಈ ಥರದ್ದೆಲ್ಲ ನಾವು ಯೋಚನೆ ಮಾಡ್ತೀವಿ. ನೀವು ಯೋಚನೆ ಮಾಡ್ಬೇಕಾದ್ರೆ ಮಗುನ ಜಾತಕ ಅಲ್ಲ, ನಿಮ್ಮ ಜಾತಕದ ಪಂಚಮ ಭಾವ, ತಂದೆ ತಾಯಿಯ ಕರ್ಮಾನುಸಾರೇಣ ಮಗುವಿನ ಜನನ ಆಗ್ತದೆ. ಅದಕ್ಕೆ ನೋಡಿ ರಾವಣ ಎಷ್ಟು ಚೆನ್ನಾಗಿ ಮುಹೂರ್ತ ಭಾಗ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಅವ್ರು ಎಷ್ಟೇ ಡಿಸೈಡ್ ಮಾಡಿದ್ರು ಕೂಡ ತನ್ನ ಮಗನನ್ನೇ ಒಳ್ಳೆ ಮುಹೂರ್ತದಲ್ಲಿ ಅವನು ಜನನ ಆಗ್ಲಿಕ್ಕೆ ಮುಹೂರ್ತವನ್ನು ಇಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಇದೇ ರಾಮನ ಜೊತೆ ಯುದ್ಧ ಆಗುವಾಗ ರಾಮ ಬರ್ತಾನೆ, ಬಂದು ಯುದ್ಧ ಪ್ರಾರಂಭ ಆಗ್ಬೇಕು. ಆ ಸಂದರ್ಭದಲ್ಲಿ ಯುದ್ಧಕ್ಕೆ ಮುಂಚೆ ಒಂದು ಕಂಕಣವನ್ನ ಕಟ್ಟಬೇಕು, ಕರೆಕ್ಟ್ ಅಲ್ವಾ? ಆದ್ರೆ ಆ ಕಂಕಣವನ್ನ ರಾಮನ್ಗೆ ಯಾರು ಕಂಕಣ ಕಟ್ಟೋದು ಅಂತ ದೊಡ್ಡ ಆಗಮಿಕ ಆಗಿರ್ಬೇಕು. ಆಗ ರಾವಣನ ಹತ್ರನೇ ಹೋಗ್ತಾರೆ. ರಾವಣ ಬಂದು ಕುಲಕಸಬು
ಬಂದು ಏನ್ ಮಾಡ್ತಾರೆ ನೋಡು, ಈ ಕ್ಷಣ ಈ ಮುಹೂರ್ತದಲ್ಲಿ ನೀನು ಕಂಕಣವನ್ನ ಕಟ್ಸ್ಕೊಬಿಡು, ಈ ಕಟ್ಸಿದ್ರೆ ನೀನ್ ಗೆಲ್ತೀಯ, ಈ ಕ್ಷಣ ಈ ಮುಹೂರ್ತ ಮುಗ್ದೋಗ್ಬಿಟ್ರೆ ರಾವಣನ ನೀನ್ ಗೆಲ್ಲಿಕ್ಕಾಗಲ್ಲ ಅಂತೇಳಿ ಖುದ್ದು ರಾವಣನೇ ಅವನ ವಿರುದ್ಧ ಗೆಲ್ಲಿಕ್ಕೆ ರಾಮನಿಗೆ ಕಂಕಣವನ್ನ ಕಟ್ಟುವಂತ ಒಂದು ಪ್ರಸಂಗ ಬರುತ್ತೆ. ಇದನ್ನ ನಾವು ಹೇಳೋದು, ಮದುವೆ ಮಾಡುವಾಗ ಕೂಡ ಯಾವ್ಯಾವ್ದೋ ಮುಹೂರ್ತ ಇಟ್ಕೊಬೇಡಿ. ನಾನು ಹೇಳೋದೇನಂದ್ರೆ, ನೀವು ತುಂಬಾ ಫೋಟೋ ಶೂಟ್ ಮಾಡ್ಬೇಕಾ, ತುಂಬಾ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಬೇಕಾ, ಮಾಡಿ. ಇವತ್ತಿನ ಜನರೇಷನ್ ಅಲ್ಲಿ ತಪ್ಪೊಂದು ಯಾವ್ದನ್ನು ಅನ್ನಲ್ಲ, ಮನಸ್ಸು ಸಂತೋಷಕ್ಕಿಂತ ಇನ್ಯಾವುದೂ ಇಲ್ಲ. ಆದ್ರೆ ಒಂದು ದೇವಸ್ಥಾನದಲ್ಲಿ ಅಥವಾ ಒಂದು ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆ ವಿಧಿಗಳೇನಿದೆ ಅದನ್ನೆಲ್ಲ ಮುಗಿಸ್ಕೊಬಿಡಿ, ಮಾಂಗಲ್ಯ ಧಾರಣ ಮಾಡ್ಕೊಬಿಡಿ. ಅದಾದ್ಮೇಲೆ ಒಂದಿನ ಗ್ರ್ಯಾಂಡ್ ಆಗಿ ನೀವು ರಿಸೆಪ್ಷನ್, ಡ್ಯಾನ್ಸೋ, ವಿಡಿಯೋನೋ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅದರಿಂದ ನೀವು ಇನ್ನೊಂದು ದಿನ ರಿಸೆಪ್ಷನ್ ಮಾಡ್ಕೊಂಡು ಪಾಣಿಗ್ರಹಣ ಅಲ್ಲೇ ಕೈ ಹಿಡ್ಕೊಂಡು ನೀವು ಫೋಟೋ ಶೂಟ್ ಮಾಡಿ ರಿಸೆಪ್ಷನ್ ಮಾಡ್ಕೊಂಡು ಅದ್ರ ಬೆಳಿಗ್ಗೆಗೆ ನೀವು ಮುಹೂರ್ತ ಮಾಡುವಂಥದ್ದು ಇದು ಸರಿಯಾದ ವಿಧಿ ಅಲ್ಲ. ಹಾಗಾದ್ರೆ ಈಗ ಮದುವೆ ವಿಚಾರ ಅಂತ ಬರುವಾಗ ಲವ್ ಮ್ಯಾರೇಜ್ ಅಂತ ನಾವು ಆಗ್ಲೇ ಮಾತಾಡಿದ್ವಿ. ಸೊ ಈ ಲವ್ ಮ್ಯಾರೇಜ್ ಅಂತ ವಿಷಯ ಬಂದಾಗ ಈಗ ಮದುವೆಯ ಜಾತಕ ಅನ್ನೋದು ಕೊಡೋದು ಬಹಳ ಬಹಳ ಮುಖ್ಯ. ಅದು ಲವ್ ಮ್ಯಾರೇಜ್ ಇರ್ಲಿ, ಅರೇಂಜ್ ಮ್ಯಾರೇಜ್ ಇರ್ಲಿ ಅನ್ನೋದು ಒಂದು ನಂಬಿಕೆ ಇದೆ. ಈಗ ಲವ್ ಮಾಡ್ಬಿಟ್ಟಿದಾರಪ್ಪ, ಅವ್ರ ಜಾತಕ ಹೊಂದಾಣಿಕೆ ಆಗ್ತಾ ಇಲ್ಲ, ಅದಕ್ಕೆ ಏನ್ ಮಾಡಬೇಕು ನೋಡಿ. ನಮ್ಮ ಋಷಿ ಮುನಿಗಳು ಎಷ್ಟು ಅಡ್ವಾನ್ಸ್ಡ್ ಆಗಿದ್ರು ಅಂತಂದ್ರೆ ಎಲ್ಲನೂ ಬರ್ತಿದ್ದಾರೆ. ನಮ್ಮಲ್ಲಿ ದ್ವಾದಶ ಕೂಟಗಳು ಅಂತ ಬರುತ್ತೆ, 12 ಕೂಟಗಳು ಬರುತ್ತೆ. ಷೋಡಶ ವರ್ಗ ಕೂಟಗಳು ಬರುತ್ತೆ, 16 ಗುಣಗಳನ್ನ ಸಮ್ಮಿಲನ ಮಾಡ್ಬೇಕು. ಅದ್ರಲ್ಲಿ ಬಹಳ ಮುಖ್ಯವಾಗಿ 12 ಗುಣಗಳನ್ನ ಮೇಂಟೈನ್ ಚೆಕ್ ಮಾಡಬೇಕು ಅಂತ. ಈ ಮನೋಕೂಟ ಅಂತ ಒಂದು ಹೇಳ್ತಾರೆ. ಮನೋಕೂಟ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬಳು ಹೆಣ್ಣು ಮಗಳು ಸ್ವಇಚ್ಛೆಯಿಂದ 3 ವರ್ಷಗಳ ಕಾಲ ಪ್ರಬುದ್ಧಳಾಗಿರ್ಬೇಕು ಅವಳು. ಅಂದ್ರೆ ಹುಡುಗನಿಗೊಂದು 22 ವರ್ಷ ಆಗಿರ್ಬೇಕು, ಹುಡುಗಿಗೊಂದು 18-20 ವರ್ಷ ಕಳೆದಿರ್ಬೇಕು. ಅದಾದ್ಮೇಲೆ ಸುದೀರ್ಘವಾಗಿ 3 ರಿಂದ 4 ವರ್ಷ ಅವರು ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಈ 12 ಕೂಟಗಳು ಅದಕ್ಕೆ ಮ್ಯಾಚ್ ಆಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವರು ಪ್ರಬುದ್ಧರಾಗಿದ್ದಾರೆ. ಈ ಸಾಲಾವಳಿ ನೋಡೋದೇನಕ್ಕೆ, ಅನ್ನೋನ್ ಪರ್ಸನ್ಸ್ ಗುಣಧರ್ಮಗಳು ವೇವ್ ಲೆಂತ್ ನ ಮ್ಯಾಚ್ ಮಾಡ್ಬೇಕು ನಾವು. ಅದಕ್ಕೆ ಈ ಕ್ಯಾರೆಕ್ಟರಿಸ್ಟಿಕ್ಗಳೆಲ್ಲ ಮ್ಯಾಚ್ ಆಗತ್ತಾ, ಒಬ್ರಿಗೊಬ್ರಿಗೂ ಮ್ಯಾಚ್ ಆಗತ್ತಾ ಅಂತ ಸಾಲಾವಳಿ ನೋಡಿ ನಾವು ಮದುವೆ ಮಾಡ್ತೀವಿ. ಬಟ್ ಆಲ್ರೆಡಿ ಅವ್ರು ಮ್ಯಾಚ್ ಮಾಡ್ಕೊಂಡಿದಾರಲ್ಲ, ಅದರಿಂದ ಒಬ್ರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡಿದ್ರೆ ನೀವು ಅವ್ರಿಗೆ ಮದುವೆ ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ಕೂಡ ನಮ್ಮ ಋಷಿ ಮುನಿಗಳು ಹೇಳ್ತಾರೆ. ಆದರೆ ಈ ಸಾಲಾವಳಿ ಯಾಕೆ ನೋಡಬೇಕು ಅಂತ ಇಲ್ಲಿ ಇಂಪಾರ್ಟೆಂಟ್. ಈ ಎಕ್ಸಾಂಪಲ್, ನಮ್ಗೆ ಯೋನಿ ಕೂಟ ಬಂದಿಲ್ವಪ್ಪ, ನಾವು ಸಂಸಾರ ಮಾಡ್ತಿಲ್ವಾ, ನಮ್ಗೆ ನಾಡಿ ಕೂಟ ಬಂದೇ ಇಲ್ಲ. ಅವ್ರಂದ್ರು ನಾಡಿ ಕೂಟ ಬಂದ್ರೆ ಮದುವೆ ಮಾಡ್ಕೋಬೇಡ ಅಂತಂದ್ರು. ನಾವು ಚೆನ್ನಾಗೇ ಇದೀವಲ್ಲ, ಗಣಕೂಟ ಅಂತ. ಆದ್ರೆ ಅದ್ರ ಹಿಂದೆ ಸೈನ್ಸ್ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಹೇಳಿದ್ದಾರೆ ನೋಡಿ. ಎಕ್ಸಾಂಪಲ್, ಈಗ ಗಣಕೂಟ ರಾಕ್ಷಸ ಗಣ, ದೇವಗಣ, ಮನುಷ್ಯಗಣ, ಕರೆಕ್ಟ್ ಅಲ್ವಾ? ಇಲ್ಲಿ ಮನುಷ್ಯನ ಗುಣಧರ್ಮ ಏನು, ಅವನಲ್ಲಿ ರಾಕ್ಷಸತ್ವನೂ ಇರುತ್ತೆ, ದೈವತ್ವನೂ ಇರುತ್ತೆ. ಅಂದ್ರೆ ಅವನಿಗೆ ಧರ್ಮವಾದ ವಿಚಾರಗಳನ್ನು ನೋಡ್ತಿರ್ತಾನೆ. ಆದ್ರೆ ಮನುಷ್ಯ ಸಹಜ ಗುಣ ಏನು, ಅಸೂಯೆ, ಹೊಟ್ಟೆ ಉರಿ, ಜಲಸ್ಸು. ಸಾಮಾನ್ಯವಾಗಿ ಯಾರೆಲ್ಲ ಮನುಷ್ಯ ಗಣದಲ್ಲಿ ಹುಟ್ಟಿರ್ತಾರೋ ಅವರೆಲ್ಲರೂ ಕೂಡ ಈ ತರದ ಗುಣಧರ್ಮಗಳನ್ನ ಹೊಂದಿರ್ತಾರೆ. ಅಂದ್ರೆ ಅವ್ರ ಮಲ್ಟಿಪಲ್ ನೇಚರ್ಸ್ ಇರುತ್ತೆ. ಅದೇ ರಾಕ್ಷಸ ಗಣ ಅಂದ ತಕ್ಷಣ ಕೆಟ್ಟವರು ಅಂತಲ್ಲ, ಅವರು ಸ್ವಲ್ಪ ಶಾರ್ಟ್ ಟೆಂಪರ್ಸ್ ಇರ್ತಾರೆ, ಸ್ವಲ್ಪ ಡಾಮಿನೇಷನ್, ನನ್ ನಡೀಬೇಕು ಅನ್ನುವಂಥ ಗುಣಧರ್ಮಗಳಿರುತ್ತೆ, ಮತ್ತು ಸ್ವಲ್ಪ ತಾಮಸಿಕ ಗುಣ, ಎಲ್ಲವನ್ನ ತರ್ಕ ಮಾಡುವಂತ ಗುಣದವ್ರು ಇರ್ತಾರೆ. ಇಲ್ಲಿ ವೇವ್ ಲೆಂತ್ ಅನ್ನ ಮ್ಯಾಚ್ ಮಾಡುವಂಥದ್ದು. ಅದೇ ದೇವಗಣದಲ್ಲಿ ಹುಟ್ಟಿರುವಂತವ್ರು ಸ್ವಲ್ಪ ಕಾಂಪ್ರಮೈಸ್, ಸಂಘರ್ಷ, ಜಗಳ ಗಿಗಳ ಬೇಡಪ್ಪ, ಕಾಂಪ್ರಮೈಸ್ ಮಾಡ್ಕೊಂಡು ಹೋಗೋಣ ಅಂತ ಗುಣಧರ್ಮಗಳಿರುತ್ತೆ. ಇಲ್ಲಿ ನೀವು ಆಪೋಸಿಟ್, ನೀವು ಮನುಷ್ಯನ ತಗೊಂಡು ಬಂದ್ಬಿಟ್ಟು ರಾಕ್ಷಸನ ಜೊತೆ ಮದುವೆ ಮಾಡ್ಕೊಂಡಾಗ ಏನಾಗುತ್ತೆ, ಸಂಸಾರ ಹಾಳಾಗುತ್ತೆ, ಹೊಂದಾಣಿಕೆ ಆಗಲ್ಲ. ಅದಕ್ಕೋಸ್ಕರ ಇದು ಬೇಡ ಅನ್ನುವಂಥ ಉದ್ದೇಶದಿಂದ ಗಣಕೂಟಗಳನ್ನ ಮ್ಯಾಚ್ ಮಾಡುವಂಥದ್ದು. ಅದಾದ ಮೇಲೆ ನಾಡಿಕೂಟ. ನಾಡಿಕೂಟ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಇದನ್ನ ನಾವು ಜೆನೆಟಿಕ್ ಮ್ಯಾಚಿಂಗ್ ಅಂತ ಕರಿತೀವಿ. ನೀವು RH ಫ್ಯಾಕ್ಟರ್ ಅಂತ ನೀವು ಕೇಳಿರ್ತೀರಿ. RH ಪಾಸಿಟಿವ್, RH ನೆಗೆಟಿವ್, ಗಂಡು ಮತ್ತು ಹೆಣ್ಣು. ಅಂದ್ರೆ ರಕ್ತದ ಮೇಲ್ಭಾಗದಲ್ಲಿರುವಂತಹ ಒಂದು ವಿಟಮಿನ್ ಅಲ್ವಾ, ಇದನ್ನ ಮ್ಯಾಚ್ ಮಾಡುವಂಥದ್ದೇ ನಾಡಿಕೂಟ. ಒಂದೇ ನಾಡಿ ಆದಂಥ ಸಂದರ್ಭದಲ್ಲಿ ವಂಶಾವಳಿ ಕಾಯಿಲೆಗಳು ಬರುತ್ತೆ. ನೀವಿಬ್ರು ಗಂಡ ಹೆಂಡತಿ ಚೆನ್ನಾಗೇ ಇದ್ದೀರಾ, ಮಗು ಕಾಯಿಲೆ ಬಂದಿದೆಯಲ್ಲ, ಇದಕ್ಕೆ ಯಾರು? ಒಂದೇ ಏಕನಾಡಿ ಆದಂಥ ಸಂದರ್ಭದಲ್ಲಿ ಜೆನೆಟಿಕ್ ಮ್ಯಾಚ್ ಆಗಲ್ಲ ಅವ್ರಿಗೆ. ಒಂದೇ ರಕ್ತ ವರ್ಣಗಳು. ಈಗ ಮಗುಗೆ ತಾಯಿದು ನೆಗೆಟಿವ್ ಇದ್ದು ಮಗುದು ಪಾಸಿಟಿವ್ ಇತ್ತು ಅಂತ ಇಟ್ಕೊಳ್ಳೋಣ, ಅವಾಗ ಏನಾಗುತ್ತೆ, ಮ್ಯಾಚ್ ಆಗಲ್ಲ. ಅದಕ್ಕೆ ಇಲ್ಲೇನಾಗುತ್ತೆ, ನಿಮ್ಮ DNA ಅನ್ನ ಮ್ಯಾಚ್ ಮಾಡುವಂಥದ್ದೇ ನಾಡಿಕೂಟ. ಅದು ಮ್ಯಾಚ್ ಆಗ್ಲಿಲ್ಲ ಅಂತಂದ್ರೆ ಮಗು, ಅದಕ್ಕೆ ನೋಡಿ ಯಾರಿಗೆ ನಾಡಿಕೂಟ ಬರೋದಿಲ್ಲ, ನೀವು ಗಂಡ ಹೆಂಡತಿ ಚೆನ್ನಾಗಿದ್ದೀರಾ, ಆದ್ರೆ ಪ್ರಾಬ್ಲಮ್ ಏನಂದ್ರೆ 2ನೇ ಮಗು ಅಥವಾ 1ನೇ ಮಗು ಅನಾರೋಗ್ಯದಿಂದ ಹುಟ್ಟಿದೆ, ಅದು ಹ್ಯಾಂಡಿಕ್ಯಾಪ್ಟ್ ಆಗಿ ಹುಟ್ಟಿದೆ, ಅಥವಾ ದೇವರ ಮಕ್ಕಳು ಅಂತ ಕರಿತೀವಿ, ಆ ರೀತಿಯಾಗಿ ಜನನ ಆಗಿರ್ತದೆ, ಅದಕ್ಕೋಸ್ಕರ ಬೇಡ ಅಂತ ಹೇಳಿದ್ರು. ಅದೇ ರೀತಿ ಯೋನಿಕೂಟ ನೋಡಿ, ಒಬ್ಬ ಮನುಷ್ಯನ ಬಾಡಿಯಲ್ಲಿ
ಪ್ಯಾರಾಮೋನ್ ರಾಸಾಯನಿಕ ಅಂತ ಒಂದು ಉತ್ಪತ್ತಿ ಆಗುತ್ತೆ, ಸ್ಮೆಲ್ ಉತ್ಪತ್ತಿ ಆಗುತ್ತೆ. ಇದನ್ನೇ ಅವರು ಯೋನಿಕೂಟ ಅಂತ ಹೇಳ್ಬಿಟ್ರು, ವೈರ ಪ್ರಾಣಿಗಳು ಅಂತ. ಅಂದ್ರೆ ಒಂದು ಬಾಡಿ ಇನ್ನೊಂದು ಬಾಡಿಗೆ ಸಪೋರ್ಟ್ ಮಾಡ್ಬೇಕಂತೆ. ಆ ಸಪೋರ್ಟ್ ಮಾಡ್ಲಿಲ್ಲ ಅಂತಂದ್ರೆ ಅವ್ರಿಬ್ರಿಗೂ ಆಕರ್ಷಣೆ ಬರಲ್ವಂತೆ. ಆಕರ್ಷಣೆ ಬರದೇ ಇದ್ದಾಗ ಅವರ ಸಂಸಾರ ಹಾಳಾಗತ್ತೆ. ಅದೇ ಉದ್ದೇಶಕ್ಕೆ ಇಲ್ಲಿ ಯೋನಿಕೂಟವನ್ನ ತಂದಿಟ್ರು. ಎಕ್ಸಾಂಪಲ್ ನೋಡಿ, ಬೆಕ್ಕು ಇಲ್ಲಿಗಾಗಲ್ಲ, ಆನೆ ಮತ್ತು ಸಿಂಹಕ್ಕಾಗಲ್ಲ, ಹಾವು ಮುಂಗುಸಿಗಾಗಲ್ಲ. ಇವೆಲ್ಲ ಏನಂದ್ರೆ ನ್ಯಾಚುರಲ್ ವೈರತ್ವ ಪ್ರಾಣಿಗಳು. ಕುದುರೆ ಮತ್ತು ಎಮ್ಮೆಗಾಗಲ್ಲ. ಇವೆಲ್ಲ ನ್ಯಾಚುರಲ್, ನೋಡಿದ ತಕ್ಷಣ ಕೋಪ ಬರುತ್ತೆ. ಇದನ್ನೇ ನಾಡಿಕೂಟ ಅಂದ್ರು. ನೋಡಿ, ಈ ಎಕ್ಸಾಂಪಲ್ ನಿಮಗೆ ಕೆಲವು ಸರಿ ಇದು ಬರೀ ಗಂಡ ಹೆಂಡತಿ ಅಂತಾನೆ ಅಲ್ಲ, ಕೆಲವೊಂದು ಈ ಅಗ್ನಿ ತತ್ವ, ಜಲತತ್ವ, ವಾಯು ತತ್ವ, ಈ ಥರದ್ದೆಲ್ಲ ಮ್ಯಾಚಿಂಗ್ ನಮ್ಮಲ್ಲಿ ಹೇಳಿದ್ದಾರೆ. ಕೆಲವ್ರ ಜೊತೆಗಿದ್ರೆ ನಮಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ಫ್ರೆಂಡ್ಸ್ ಕುತ್ಕೊಂಡು ಒಂದು ಅರ್ಧ ಗಂಟೆ ಮಾತಾಡೋಣಪ್ಪ ಅಂತ. ಕೆಲವ್ರಿಗೆ ಗೊತ್ತರೆ ಪಾಪ ಅವ್ರ ಜೊತೆಗೆ ನಮ್ಗೆ ಏನು ವೈರತ್ವ ಇಲ್ಲ, ಜಗಳ ಇಲ್ಲ, ಏನಿಲ್ಲ, ಅಥವಾ ಅವ್ರು ನಮಗ್ ಕೆಟ್ಟದ್ ಮಾಡಿಲ್ಲ, ನಾವು ಅವ್ರಿಗೆ ಕೆಟ್ಟದ್ ಮಾಡಿಲ್ಲ, ಕಂಫರ್ಟ್ ಅನ್ಸಲ್ಲ. ಇದಕ್ಕೋಸ್ಕರ ವೈಜ್ಞಾನಿಕವಾಗಿ ನಾವು ಮ್ಯಾಚಿಂಗ್ಗಳನ್ನು ಹೇಳುವಂಥದ್ದು. ಸ್ತ್ರೀ ದೀರ್ಘಕೂಟ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸ್ತ್ರೀ ದೀರ್ಘಕೂಟ ಆ ಮಗುವಿಗೆ ಸಂತಾನೋತ್ಪತ್ತಿ ಆಗುವ ಯೋಗ ಇದೆಯಾ, ವೈಜ್ಞಾನಿಕವಾಗಿ ಫಿಸಿಕಲಿ ಇಸ್ ಎ ಫಿಟ್, ಅಥವಾ ಈ ಸ್ತ್ರೀ ದೀರ್ಘಕೂಟ ಇವರಿಬ್ಬರಿಗೂ ಮ್ಯಾಚ್ ಮಾಡ್ಬಿಟ್ರೆ, ಅಥವಾ ಸ್ತ್ರೀ ದೀರ್ಘಕೂಟ ಬರ್ಲಿಲ್ಲ ಅಂದ್ರೆ ಇವ್ರಿಗೆ ಸಂತಾನೋತ್ಪತ್ತಿ ದೋಷಗಳು ಉತ್ಪತ್ತಿ ಆಗುತ್ತೆ. ಅದಕ್ಕೋಸ್ಕರ ಅವರಿಬ್ಬರಿಗೂ ಮಾಡಬೇಡಿ ಅನ್ನುವಂಥ ವಿಚಾರ. ಅಂದ್ರೆ ಇಡೀ ಸಾಲಾವಳಿಯ ಹೊಂದಾಣಿಕೆ ಹೇಳುವಂಥದ್ದು ನಿನ್ನ ಸಂತಾನ, ನಿಮ್ಮಿಬ್ಬರ ವೈಯಕ್ತಿಕ ಗುಣಧರ್ಮಗಳು, ನಿಮ್ಮ ಮ್ಯಾಚಿಂಗು, ನಿಮ್ಮ ಮನಸ್ಥಿತಿ, ಈ ಎಲ್ಲವನ್ನ ಅದರಲ್ಲಿ ಹೇಳ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸಾಲಾವಳಿ ನೋಡಿ ಮದುವೆ ಮಾಡುವಂಥದ್ದು. ಮತ್ತೆ ಏನಾಗಿದೆ ಗೊತ್ತಮ್ಮ, ಇವತ್ತಿನ ದಿನದಲ್ಲಿ ನೀನು ತುಂಬಾ ದುಡ್ಡು ಸಂಪಾದನೆ ಮಾಡ್ತಾ ಇದೀಯಾ, ನಿನಗೇನು ಸಮಸ್ಯೆಗಳಿಲ್ಲ ಅಂತ. ನಿನಗೆ ದುಡ್ಡಿಲ್ವಾ, ಬೇರೆ ಎಲ್ಲ ಸಮಸ್ಯೆಗಳಿದೆ ಅಂತ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ದುಡ್ಡು ಒಂದೇ ಅನ್ನೋ ತರ ಆಗ್ಬಿಟ್ಟಿದೆ. ಅದೊಂದೇ ಅಲ್ಲ, ನನ್ನ ಜೀವನ, ನನ್ನ ಹೊಂದಾಣಿಕೆ, ನನ್ನ ಸಂತಾನ, ವಂಶಾಭಿವೃದ್ಧಿ, ನನ್ನ ಕುಟುಂಬದ ಸಂತೋಷ, ಇದೆಲ್ಲವೂ ಕೂಡ ಮ್ಯಾಚಿಂಗ್ ಅಲ್ಲಿ ಬರುತ್ತೆ. ಅದಕ್ಕೋಸ್ಕರ ಸಾಲಾವಳಿಯನ್ನ ಜಾತಕ ಮ್ಯಾಚ್ ಮಾಡುವಂಥದ್ದು ತುಂಬಾ ಒಳ್ಳೆ ಪ್ರಕ್ರಿಯೆ. ದಯವಿಟ್ಟು ಅದನ್ನ ಮಾಡಿ. ಅಲ್ಲ, ನಿನ್ಗೆ ಎಷ್ಟೇ 1000 ಹೆಣ್ಣು ಮಕ್ಕಳು ನೋಡ್ಕಿದ್ರು, ಎಷ್ಟೇ ಗಂಡು ಮಕ್ಕಳನ್ನ ನೀನು ಚೇಂಜ್ ಮಾಡಿದ್ರು ದೇಹ ಬದಲಾವಣೆ ಇರುತ್ತೆ ಹೊತ್ತು ಆ ಸೇಮ್ ಕ್ಯಾರೆಕ್ಟರ್ ಇರೋರೇ ಸಿಗುವಂತ. ಮುಂದಿನ 1 ವರ್ಷ 1 ತಿಂಗಳು ಸುಖ ಸಂತೋಷ, ಆತುರದ ನಿರ್ಧಾರ. ಮತ್ತೆ 1 ವರ್ಷ ಒಂದಷ್ಟು ಸಮಸ್ಯೆಗಳು. ಅಂದ್ರೆ ಶನಿ 7.5 ಏನ್ ಮಾಡ್ತಾನೆ ಅಂದ್ರೆ ಒಂದು ಮಾಯೆಯನ್ನ ಸೃಷ್ಟಿ ಮಾಡ್ತಾನೆ. ಯಾರೋ ಬಂದ್ರು, ಅಣ್ಣ ನೀನ್ ನನ್ನ ಜೊತೆಗೆ ಸೇರ್ಕೊಬಿಟ್ರೆ ನೀನ್ 50 ಲಕ್ಷ ಹಾಕು, ನಿನ್ಗೆ 2 ಕೋಟಿ ಬರಂಗ್ ನಾನು ಮಾಡ್ಲಿಲ್ಲ ಅಂದ್ರೆ ಕೇಳು, ಮನೆಯಲ್ಲಿರೋ ಚಿನ್ನನೂ ತಗೊಂಡೋಗ್ಬಿಟ್ಟು ಇಟ್ಟೆ. ಸತ್ತ ಮೇಲೆ ಸ್ವರ್ಗಕ್ಕೆ ಹೋಯ್ತೀವ, ನರಕಕ್ಕೆ ಹೋಯ್ತೀವ, ಅದು ಆ ಕಾಲ ಎಲ್ಲ ಆಗೋಯ್ತಮ್ಮ. ಅವ್ನು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅನ್ನೋಂಥದ್ದೆಲ್ಲ ಒಂದಷ್ಟು ಕಲ್ಪನೆಗಳಿದೆ. ನಿಜಾನ ಇದು? ಅದರಿಂದ ರವಿ ಹುಚ್ಚನಾಗಿದ್ದಾನೆ ಅಂದ್ರೆ ನೀವು ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿ ಶ್ರೀಮಂತರೇ ಆಗ್ತೀರಾ. ಜ್ಯೋತಿಷ್ಯಕ್ಕೂ ಆಗಮಕ್ಕೂ ಪರಿಹಾರಗಳಿಗೂ ವ್ಯತ್ಯಾಸ ಇದೆ. ಜ್ಯೋತಿಷ್ಯದಲ್ಲಿ ಪರಿಹಾರ ಇಲ್ಲ.